ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಟೋ ಮಾಲೀಕರಿಗೆ ಮತ್ತೊಂದು ಬಿಗ್ ಶಾಕ್. ಇದೀಗ ಆಟೋ ಗ್ಯಾಸ್ ದರ ಕೆಜಿಗೆ 15 ರೂಪಾಯಿ ಜಾಸ್ತಿ ಮಾಡೋಕೆ ಗೋ ಗ್ಯಾಸ್ನವರು ಮುಂದಾಗ್ತಾ ಇದ್ದಾರಂತೆ. ವಿಜಯನಗರ ಜಿಲ್ಲೆಯಲ್ಲಿ ಗೋ ಗ್ಯಾಸ್ ಕಂಪನಿ ಈಗ 15 ರೂಪಾಯಿ ಜಾಸ್ತಿ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಪ್ರತಿ ಕೆಜಿಗೆ 15 ರೂಪಾಯಿ. ವಿಜಯನಗರದಲ್ಲಿ ಆಟೋ ಚಾಲಕರ ಸಂಘಟನೆಯಿಂದ ಇದರ ವಿರುದ್ಧವಾಗಿ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಹೊಸಪೇಟೆಯ ಟಿಬಿ ಡ್ಯಾಮ್ ರಸ್ತೆಯಲ್ಲಿರುವ ಗೋ ಗ್ಯಾಸ್ ಬಂಕ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಅದು 84 ರೂಪಾಯಿ 95 ಪೈಸೆ ಇತ್ತಂತೆ. 85 ರೂಪಾಯಿ ಅನ್ಕೊಳ್ಳಿ ನೀವು. ಈಗ 15 ರೂಪಾಯಿ ಅಂದರೆ ದೊಡ್ಡ ಅಮೌಂಟೇ ಅದು. 99.95 ರೂಪಾಯಿ ಅಂದರೆ 100 ರೂಪಾಯಿ ಲೆಕ್ಕ. 100 ರೂಪಾಯಿ ತನಕ ಈಗ ಹೋಗುತ್ತೆ. ಇದನ್ನು ವಿರೋಧಿಸಿ ಸಿಐಟಿಯು ಕೂಡ ಪ್ರತಿಭಟನೆಗೆ ನಿರ್ಧಾರ ಮಾಡಿದೆ. ಪ್ರತಿಭಟನೆಗೆ ನಿರ್ಧಾರ ಮಾಡ್ತಾ ಇದ್ದಂತೆ ಪೊಲೀಸರು, ತಹಶೀಲ್ದಾರರು ಮಧ್ಯಪ್ರವೇಶ ಮಾಡಿದ್ದು ಬಂಕ್ ಮ್ಯಾನೇಜರ್ಗಳಿಗೆ ಹಳೆ ದರದಲ್ಲೇ ಗ್ಯಾಸ್ ವಿತರಿಸಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಬಂಕ್ ಮ್ಯಾನೇಜರ್ ಒಪ್ತಾ ಇದ್ದಂತೆ ಆಟೋ ಚಾಲಕರಿಂದ ಪ್ರತಿಭಟನೆ ವಾಪಸ್ ತಗೊಳ್ಳಲಾಯಿತು. ಒಂದು ಈ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಒಂದು ಪ್ಲಾನ್ ಮಾಡ್ತು. ಫೈನ್ ಮಾಲೀಕರಿಗೆ ಅಂದರೆ ಪೆಟ್ರೋಲ್ ಬಂಕ್ ಮಾಲೀಕರುಗಳಿಗೆ ಒಂದು ರಿಯಾಯಿತಿ ದರದಲ್ಲಿ ಏನೋ ಕೊಟ್ಟರು, ಸುಂಕ ವಾಪಸ್ ತೆಗೆದ್ರು. ಬಟ್ ಈಗ ಈ ಆಟೋ ಗ್ಯಾಸ್ ಬಗ್ಗೆ ಏನು ನಿರ್ಧಾರ ತಗೊಳ್ತಾರೆ ನೋಡಬೇಕು. ಏಕಾಏಕಿ 15 ರೂಪಾಯಿ ಅದು ದೊಡ್ಡ ಅಮೌಂಟೇ ಪಾಪ ಅವ್ರಿಗೆ.